ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸ್ವಲ್ಪ ಸೂಪರ್ ಆಗಿದ್ದೇನೆ ಆಯಿತಾ. ಅದು ಯಾಕೆ ಅಂತ ಹೇಳಿದರೆ, ಮೊನ್ನೆ ನಾವು ತುಮಕೂರಿಗೆ ಹೋಗಿದ್ವಿ ಪ್ರೋಗ್ರಾಮಿಗೆ. ಹಾಗೆ ಮೊನ್ನೆ ನೈಟ್ ತುಮಕೂರಲ್ಲಿ ಅಲ್ಲಿಂದ ಸೀಟ್ ಜರ್ನಿ ಮಾಡಿಕೊಂಡು ಬಂದದ್ದು ಗೈಸ್. ಬಂದ ಮೇಲೆ ವಿಟ್ಲದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ವಿಟ್ಲ ಅಂದರೆ ವಿಟ್ಲ ಅಲ್ಲ, ಅದು ಆಚೆ ಹೋಗಬೇಕು, ಕೇರಳ ಗಡಿ ಆಚೆ. ಎಂತಪ್ಪ ಎಂಥದೋ ಒಂದು ಹೆಸರುಂಟು ಮರೆ, ಮರ್ತಾಯಿತ್ತು ನನಗೆ. ಅಲ್ಲಿಗೆ ಹೋಗಬೇಕಿತ್ತು. ಹಾಗೆ ನಿನ್ನೆ ಸಂಜೆ ಮುಗಿಸಿ ಬರುವಾಗ ಹೇಗೆ ಆಗಿದ್ವಿ ಅಂತ ಹೇಳಿದರೆ ಎಲ್ಲರೂ ಒಂಥರ ಸುಸ್ತಲ್ಲಿ ಎಂತ ಗೊತ್ತಿರಲಿಲ್ಲ. ಹಾಗೆ ಇವತ್ತು ನಾನು ರಜೆ ಮಾಡಿದ್ದೆ. ಸೊ ಮೇಡಮ್ ಇದು ಹೆಲ್ಮೆಟ್ ತಂದಿದ್ದೆ ಆಯಿತಾ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ ಇದ್ದಾಳಲ್ಲ ಸಿಂಚನ, ಅವಳು ಮೊನ್ನೆ ಬರ್ತೇನೆ ಅಂತ ಹೇಳಿದರು ರೂಮಿಗೆ. ಹಾಗೆ ಬರುವಾಗ ನಂತೂರು ಸರ್ಕಲಲ್ಲಿ ನಿಲ್ತೇನೆ, ಇಲ್ಲಾದರೆ ಜ್ಯೋತಿ ಸರ್ಕಲಿಗೆ ಬರ್ತೇನೆ, ಹೆಲ್ಮೆಟ್ ಇಲ್ಲಲ್ಲ ಅಂತ ಹೇಳಿದೆ ನಾನು. ಹೆಲ್ಮೆಟ್ ಬೇಕೇ ಅಲ್ವಾ. ಹಾಗೆ ಮತ್ತು ಮೇಡಮ್ನ ಕೈಯಿಂದ ತಗೊಂಡು ಬಂದಾಗುವಾಗ ಇದು ಅವಳಿಗೆ ಅಲ್ಲಿಗೆ ಶಾಪಿಗೆ ಒಂದು ಕ್ಲೈಂಟ್ ಬರ್ತಾರೆ ಅಂತ ಫೋನ್ ಮಾಡಿದ್ರಂತೆ. 6 ಗಂಟೆಗೆ ಬರ್ತೇವೆ ಅಂತ. ಅದಕ್ಕಿಂತ ಮುಂಚೆ ಓನರು ಫೋನ್ ಮಾಡಿ ಹೇಳಿದ್ರಂತೆ, ನೀವು ಇವತ್ತೊಂದು 5:15 ಹೋಗಿ, ಇವತ್ತೇನು ಯಾರು ಇಲ್ಲಲ್ಲ, ಕ್ಲೈಂಟ್ ಎಲ್ಲ ಯಾರು ಇಲ್ಲ ಇವತ್ತು ಬರುವವರು ಅಂತ. ಹಾಗೆ ಆಯಿತು ಅಂತೇಳಿ ಇವಳು ನನಗೆ ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೇನೆ ಅಂತ. ನಾನೆಲ್ಲ ವ್ಯವಸ್ಥೆ ಮಾಡಿ ಮತ್ತು ಇವಳು ನೋಡುವಾಗ ಇವಳಿಗೆ ಬರಲಿಕ್ಕೆ ಆಗಲಿಲ್ಲ. ಸೊ ಕ್ಲೈಂಟ್ 6:15 ಬರ್ತಾರೆ ಅಂತ ಹೇಳಿದ್ರಂತೆ. ಮತ್ತೆ ಹೇಳಿದೆ, ನೀನು ಬಸ್ಸಲ್ಲಿ ಬಾ, ಮತ್ತು ಅಲ್ಲಿಂದ ನಾನು ಬರ್ತೇನೆ, ನನಗೆ ಲೈವ್ ಬೇರೆ ಇದೆ, ನಾನು ಹೋಗ್ತೇನೆ, ಮತ್ತು ಬರ್ತೇನೆ, ನೀನು ಫೋನ್ ಮಾಡೋಣ. ಆಯಿತು ಅಂತ ಹೇಳಿದ್ರಿ. ಮತ್ತೆ ನೋಡುವಾಗ 8 ಗಂಟೆ ಆಗಿದೆ ರೂಮಿಗೆ ಬರುವಾಗ. ಸೊ ಅವರಿಗೆ ಆಗಲೇ ಇಲ್ಲ ಬರಲಿಕ್ಕೆ. ಹಾಗೆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ನಾನು ಅಲ್ಲಿಗೆ ತುಮಕೂರಿಗೆ ಅದೆಲ್ಲ ಹೆಲ್ಮೆಟ್ ಕೊಡಲಿಕ್ಕೆ ಆಗಲಿಲ್ಲ. ಸೊ ಈಗ ಹೆಲ್ಮೆಟ್ ಕೊಡಲಿಕ್ಕೋಸ್ಕರ ನಾನು ಇವಾಗ ಹೋಗ್ತಾ ಇದ್ದೇನೆ. ಹಾಗೆ ಅಲ್ಲಿ ಪ್ರತೀಕ್ಷೆ ಇದ್ದಾಳೆ ಆಯಿತಾ. ಅವಳಿಗೊಂದು ಇದು ಪಾರ್ಸೆಲ್ ಬಂದಿದೆ ಫ್ಲಿಪ್ಕಾರ್ಟಲ್ಲಿ, ಅಲ್ಲ ಪರ್ಪಲ್ ಆ್ಯಪಲ್ಲಿ. ಇದು ಫೇಸಸ್ ಕನ್ನಡದ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ಲು. ಹಾಗೆ ಮೊನ್ನೆ ನಾನು ಆರ್ಡ್ರ್ ಮಾಡಿದ್ದೆ, ಹಾಗೆ ಬಂದಿತ್ತು. ನಿನ್ನೆ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ಬರುವಾಗ ಲೇಟಾಗಿದೆ. ಸೊ ಅವಳು ಅಲ್ಲಿ ಕಾಯ್ತಾ ಇದ್ದಾಳೆ ಆಯಿತಾ, ತೋರಿಸ್ತೇನೆ. ಸುಸ್ತಾಯಿತು ಮರೆ. ನನ್ನ ಅಂಬಾರಿ ಇಲ್ಲಿದೆ ಆಯಿತಾ. ನಾನಂದರೆ ಮೊನ್ನೆ ತುಮಕೂರಿಗೆ ಹೋಗುವಾಗ ಇಲ್ಲಿಗೆ ಬಂದು ಇಲ್ಲಿಟ್ಟು ಹೋಗಿತ್ತು. ಹಾಗೆ ಈಗ ಅವಳ ರೋಡಿಂದ ನಡ್ಕೊಂಡು ಹೋಗ್ತಾ ಇದ್ದೇನೆ. ಬೇಗ ಜ್ಯೋತಿ ಸರ್ಕಲಿಗೆ ಹೋಗಿ ಬರಬೇಕು. ಮತ್ತು ಇವತ್ತೇನು ತಿಂಡಿ ಮಾಡಲಿಲ್ಲ, ಒಬ್ಬಳೇ ಇದ್ದ. ನನ್ನ ಹಸ್ಬೆಂಡ್ ಬೇರೆ ಬೇಗ ಹೋಗಿದ್ದರು. ಹಾಗೆ ಈಗ ಹೋಟೆಲಲ್ಲಿ ತಿನ್ನುವಂತ ಅಂದ್ಕೊಂಡಿದ್ದೇನೆ. ಸೊ ನನ್ನನ್ನು ಕಾಯ್ತಾ ಇದೆ ಒಂದು ಕೋತಿ. ಹಾಯ್ ಮಲ್ಪು, ಹಾಯ್ ಮ್ಯಾಮ್. ಬಚ್ಚೋಯ್ತು, ಯಾರ ಮುಖ ಸಹ ನೋಡುವಾಗಿಲ್ಲ ಗೈಸ್, ಅಷ್ಟು ಸುಸ್ತಾಗಿದೆ ಎಲ್ಲರಿಗೂ ಕೂಡ. ನೋಡಿ ಎಲ್ಲರೂ ಮಂಗನಾಗೆ ಆಗಿದ್ದಾರೆ ಅಲ್ಲ, ಮಂಗನಾಗೆ ಆಗಿದ್ದಾರೆ. ನಾನು ಮಾತ್ರ ಕ್ಯೂಟ್ ಆಗಿದ್ದೇನೆ. ಇಲ್ಲ, ನಾನು ಸಿಂಪಲ್ ಆಗಿ ಒಂದು ಸಾಂಗ್ ರೆಕಾರ್ಡ್ ಮಾಡಲಿಕ್ಕಿತ್ತು ಗೈಸ್. ಹಾಗೆ ಒಂದು ರೆಕಾರ್ಡ್ ಮಾಡಿ ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದೇನೆ, ಯೂಟ್ಯೂಬಲ್ಲಿ ಬಿಡಬೇಕಷ್ಟೇ. ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿ. ತುಂಬ ಇಷ್ಟ ಆಯಿತು ಆ ಸಾಂಗ್, ಹಾಗೆ ಒಂದು ಹಾಡಿದ್ದು. ಹಾಗೆ ನೋಡಿ, ಇವಳು ಈಗ ಅಂದರೆ ಚಂದ ಕಾಣೋದಿಲ್ಲ ಅಂತ ಎಲ್ಲಿ ಹೋದ್ರೆ ಸಹ. ಹಾಗೆ ಯಾವುದು ಕ್ರೀಮು ಸೆಟ್ ಆಗ್ತಿಲ್ಲ ಅಂತ ಇವಳ ಮುಖಕ್ಕೆ. ಸೊ ಗೈಸ್, ಅದಕ್ಕೆ ಉಂಟಲ್ಲ, ನಾನು ಅವಳಿಗೆ ಅಂದರೆ ನನ್ನ ಮನಸ್ಸು ಉಂಟಲ್ಲ ಮೈದಾನದಾಗೆ, ಹೌದು, ಅದಕ್ಕೆ ಎಲ್ಲರೂ ಚಂದ ಕಾಣಬೇಕು ನನ್ನ ಹಾಗೆ ಅಂತ ಹೇಳ್ಕೊಂಡು ನಾನು ಅವಳಿಗೊಂದು ಕ್ರೀಮ್ ತಂದಿದ್ದೇನೆ ಗೈಸ್. ಎಲ್ಲರೂ ಓಪನ್ ಅಂತ ಜಸ್ಟ್ ಎತ್ಮಲ್ಲ ತೋರು. ಅಯ್ಯೋ, ಅದರಲ್ಲಿ ಸಹ ನೋಡಿ ಏನಾದರೂ ನಾನು ತೆಗೆದು ಕೊಟ್ಟದಂತ. ನಿನ್ನೆ ಅವ್ರದ್ದು ಲಾಗಲ್ಲಿ ಅವಳು ನನ್ನ ಮರ್ಯಾದೆ ತೆಗೆದಿದ್ದಾಳೆ ಗೈಸ್. ನನ್ನ ಹಸ್ಬೆಂಡ್ ಉಂಟಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದ್ದು ಉಪ್ಪಿಟ್ಟು ಎಂತ ಚೆಂದ ಆಗಲಿಲ್ಲ ಅಂತ. ಇವಳು ಅದನ್ನು ಲಾಗಲ್ಲೆಲ್ಲ ಹಾಕಿ ರುಬ್ಬಿದ್ದಾಳೆ ಮಾರೆ, ಮರ್ಯಾದೆ ತೆಗೆದಿದ್ದಾಳೆ. ಮತ್ತೆ ಫುಲ್ಲು ನೋಡಿದ್ದೇನೆ, ಸ್ವಲ್ಪ ಆದರೆ ಫುಲ್ಲು ನೋಡ್ತೇನೆ ನಾನು. ಹಾಗೆ ಈಗ ನೋಡಿ, ಓಪನ್ ಮಾಡುವಂಥ ಸಮಯ ನೋಡಿ.
ಪರ್ಪಲ್ ಆ್ಯಪಿನವರು ಲೀಗಲ್ ಆಗಿ ನಮಗೆ ಅದರದ್ದು ಎಂತ ಎಷ್ಟು ರೇಟ್ ಅದೆಲ್ಲ ಬಿಲ್ಲೆಲ್ಲ ಕಲಿಸ್ತಾರೆ ನೋಡಿ, ಎಷ್ಟು ನೀಟಾಗಿ. ನೀಟಾಗಿ ಪ್ಯಾಕ್ ಮಾಡಿ ಡ್ಯಾಮೇಜ್ ಆಗಬಾರ್ದಲ್ಲ ನೋಡಿ. ಹಾಂ, ಹಾಗೆಲ್ಲ ಕಲಿಸ್ತಾರೆ ನೋಡಿ. ಬಾ, ರೆಡ್ ಹೆಲ್ಮೆಟ್ ಕೈಟುಂಡು ಮಾರೆ, ದೊಡ್ಡದುಂಟಾ? ಹಾಂ, ಓಕೆ, ಇಷ್ಟು ದೊಡ್ಡದು. ಹಾಗೆ ಮೊನ್ನೆ ನಾನು ಎಷ್ಟು 754ರದ್ದು ಆರ್ಡ್ರ್ ಮಾಡಿದ್ದೆ. ಸೊ ಅದು 3 ಪ್ರಾಡಕ್ಟ್ ಬರ್ತದೆ, ಆದರೆ ಅದು ಸಣ್ಣ ಸಣ್ಣದು ಎಂತ ಟ್ಯೂಬ್ ಬರೋದು. ಹಾಗೆ ನಾನು ಇವಳ ಹತ್ರ ಹೇಳಿದೆ, ಅದು ಬೇಡ, ಸ್ವಲ್ಪ ಕಮ್ಮಿ ಬರ್ತದೆ ಅಲ್ಲ, ಸೊ ಸ್ವಲ್ಪ ಜಾಸ್ತಿದ್ದು ಆರ್ಡ್ರ್ ಮಾಡುವ ಅಂತ. ಹಾಗೆ ಇದು ಆರ್ಡ್ರ್ ಮಾಡಿ ಕೊಟ್ಟದ್ದು. ಇನ್ನು ನೋಡಿ ಗೈಸ್, ಇನ್ನು ಸ್ಟೈಲೇ ಬೇರೆ. ಇನ್ನು ನೋಡುವಾಗಿಲ್ಲ ನಾನು. ಹಾಗೆ ಗೈಸ್, ಅದು ಚಂದ ಪ್ಯಾಕ್ ಮಾಡಿ ಕೊಡ್ತಾರೆ, ಗೊತ್ತುಂಟಾ? ನನಗೆ ಅದಕ್ಕೆ ತುಂಬ ಇಷ್ಟ ಪರ್ಪಲ್ ಆ್ಯಪಲ್ಲಿ ಆರ್ಡ್ರ್ ಮಾಡೋದು. ಈ ಮೀಶೋದಲ್ಲೆಲ್ಲ ನಾರ್ಮಲ್ ಆಗಿ ಬರ್ತದೆ, ಅದೊಂದಷ್ಟು ಇಷ್ಟ ಆಗೋದಿಲ್ಲ. ಓಕೆ ಗೈಸ್, ನಾನೀಗ ಬೇಗ ಇಲ್ಲಿಗೆ ಜ್ಯೋತಿಗೆ ಹೋಗಿ ಬರ್ತೇನೆ. ಈ ಕೋತಿ ಹತ್ರ ಹೇಳಿದೆ ಬರ್ತಿ ಅಂತ, ಅವಳು ಉಂಟಲ್ಲ, ಮದುವೆ ಆಗದಿದ್ರೆ ಸಹ ಈಗ ಮದುವೆ ಆದವರಾಗೆ ಮಾಡ್ತಾಳೆ ಮಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಎಷ್ಟೊತ್ತಿಗೂ ಕೇಳಿದ್ರೆ ಕೆಲಸ ಉಂಟು, ಅಡಿಗೆ ಆಗಬೇಕು, ಅದನ್ನೇ ಹೇಳ್ದು. ಇನ್ನು ಮದುವೆ ಆದ ನಂತರ ಹೇಗಿರ್ಬೋದು ಹೇಳ್ದು ಲೈಫ್? ಮದುವೆ ನಂತರ ಬೆಳಿಗ್ಗೆ ಬೇಗ ಹೇಳ್ಬೇಕು, ಜಾಬಿಗೆ ಹೋಗ್ಬೇಕು, ಅವರಿಗೆ ರೆಡಿ ಮಾಡಬೇಕು, ಎಲ್ಲ ಇರ್ತದೆ. ಮತ್ತೆಂತ ಗೊತ್ತುಂಟ ಗೈಸ್, ಅವಳೀಗ ಒಳ್ಳೆ ಗಂಡ ಸಿಗ್ಲಿ ಅಂತಿಲ್ಲ, ಋತ ಎಲ್ಲ ಇಳಿತಾಳೆ, ಟೆಂಪಲಿಗೆಲ್ಲ ಹೋಗ್ತಾಳೆ. ಶುಕ್ರವಾರ ಎಲ್ಲ ಟೆಂಪಲ್ಗೆ ಹೋಗೋದು. ಈಗ ಜಪ ಯಾವುದು ಎಂತ ನಿನ್ನ ಕನಸು ಅಂತ ಕೇಳಿದ್ರೆ ಅವಳು ಹೇಳೋದೊಂದೇ, ನಂಗೊಂದು ಗಂಡ ಒಂದು ಒಳ್ಳೇದು ಸಿಕ್ಕಿದ್ರೆ ಸಾಕು. ಹೌದು, ಮತ್ತೆ ಅಕ್ಕ ಹೇಳ್ದಂತೆ ಪ್ರತಿಭಕ್ಕ, ಇದು ನೋಡು, ನಾನು ಟೆಂಪಲಿಗೆಲ್ಲ ಹೋಗಿ ನನಗೊಂದು ಒಳ್ಳೆ ಗಂಡ ಸಿಕ್ಕಿದ್ದಾರೆ, ನೀನು ಸಹ ಹೋಗ್ಬೇಕು ಅಂತೆಲ್ಲ ಹೇಳುದಂತೆ. ಆಯ್ತಾ ಗೈಸ್, ಹಾಗೆ ಹೋಗ್ತಾ ಇದ್ದಾಳೆ ಈಗ ಮೊನ್ನೆಯಿಂದ. ಪ್ರತಿಭಕ್ಕ ಇರ್ನಲ್ಲ ಮರ್ಯಾದಿತ್ತೆ. ಹೌದಾ, ಅವರಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಹಾಗೆ ಇವಳಿಗೆ ಸಹ ಸಿಗ್ಬೇಕಂತೆ, ಸಿಗ್ಬೋದು. ಎಲ್ಲಿ ಬೊನ್ಯದಲ್ಲಿ ಬಿದ್ದುಕೊಂಡಿದ್ದಾರ ಯಾರಿಗೆ ಗೊತ್ತು. ಓಕೆ ಗೈಸ್, ನಾನು ಇವಾಗ ಬೇಗ ಜ್ಯೋತಿ ಸರ್ಕಲಿಗೆ ಹೋಗಿ ಬಂದು ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಇದೆ ಅಂತೆ. ನಮ್ಮ ಇದೆ ಒಂದೊಬ್ಬರು ಸಿಂಗರ್ ಬರ್ತಾರಂತೆ, ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಸಾಂಗ್ಸ್ ಎಲ್ಲ, ಪ್ರೋಗ್ರಾಮಿಗೆಲ್ಲ. ಬಾಯ್ ಮಂತು. ಹಾಂ, ಬಾಯ್ ಗೈಸ್, ಬಾಯ್. ನಾನಿವಾಗ 2 ಹೆಲ್ಮೆಟ್ ಇಟ್ಕೊಂಡು ಹೊರಟಿದ್ದೇನೆ. ಯಾಕಂದರೆ ನಮಗೆ ಒಬ್ಬರು ಬೇಗ ಹೆಲ್ಪ್ ಮಾಡುವಾಗ ನಾವು ಅವರಿಗೆ ಸಹ ಪಾಪ ಅವರಿಗೆ ಎಲ್ಲಿಗಾದರೂ ಹೋಗ್ಲಿಕ್ಕೆ ಇದ್ದಿರ್ಬೋದು. ಮೊನ್ನೆ ಹೇಳಿದೆ, ಮತ್ತು ಅವರು ಅಕ್ಕ ನನ್ನ ಹತ್ರ ತುಂಬ ಕ್ಲೋಸ್ ಇದ್ದಾರೆ ಆಯಿತಾ ಮೇಡಮ್. ಸೊ ಅವ್ರ ಹತ್ರ ಹೇಳಿದೆ, ಬೇಗ ಬರ್ತೇನೆ ಆಯಿತಾ, ತಂದು ಕೊಡ್ತೇನೆ, ಸಾರಿ ಅಂತ. ಓಕೆ ಅಂತ ಹೇಳಿದರು. ಇವತ್ತು ಬೇರೆ ಲೈವ್ ಇದೆ ಗೈಸ್ ನಂದು, ಹಾಗೆ ಲೈವಿದ್ದು ಮೊಬೈಲ್ ಸಹ ತಂದಿದ್ದೇನೆ. ಅದು ಸ್ವಲ್ಪ ಸೆಟ್ಟಿಂಗ್ ಮಾಡಲಿಕ್ಕಿದೆ, ಸೊ ಅದನ್ನೊಂದು ಮಾಡಿಸಬೇಕು ಅಂತ ಹೇಳ್ಕೊಂಡು, ಚಾರ್ಜ್ ಸಹ ಇಲ್ಲ, ಹಾಗೆ ಚಾರ್ಜ್ ಇಟ್ಕೊಂಡು ಬಂದೆ. ಇಲ್ಲೇ ಇರೋದು ಅರವಿಂದ್ ಅಣ್ಣನ ಸ್ಟುಡಿಯೋ. ಹಾಗೆ ನಾನು ಇವಾಗ ಬೇಗ ಜ್ಯೋತಿ ಸರ್ಕಲ್ಗೆ ಹೋಗಿ ಬರ್ತೀನಿ. ಲೆಟ್ಸ್ ಗೋ, ಮತ್ತೆ ಸಿಗ್ತೀನಿ ಗೈಸ್. ಮಂಗಳೂರಿಗೆ ಹೋಗಿ ಬಂದು ಅಲ್ಲಿ ಹೋಟೆಲಲ್ಲಿ ತಿಂಡಿ ಎಲ್ಲ ತಿಂದೆ, ಅದೆಲ್ಲ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿ ಫುಲ್ ರಶ್ ಇದ್ದರು. ಹಾಗೆ ತರಕಾರಿ ಇದೊಂದು ನನ್ನ ಫೇವ್ರೇಟ್ ದಿಕ್ಕಿದೆ ಅಂತಂದರೆ, ಹಾಗೆ ಊಟ ಬಿಸಿ ಮಾಡಿಟ್ಟು ಸ್ವಲ್ಪ ಪ್ರಾಕ್ಟೀಸಿಗೆ ಹೋಗುವ ಅಂತ. ಬೆಳಿಗ್ಗೆ ಬಿಸಿ ಮಾಡಲಿಲ್ಲ, ಸೊ ಮರ್ತೇ ಆಯಿತು ನನಗೆ, ಸೀದಾ ನಾನು ಮಂಗಳೂರಿಗೆ ಎತ್ಕೊಂಡೋದೆ ಎಲ್ಲ. ಹಾಗೆ ಇವಾಗ ಹೋಗಬೇಕು. ಗಾಡಿ ಬೇರೆ ರೋಡ್ ಸೈಡಲ್ಲಿ ನಿಲ್ಲಿಸಿದ್ದೇನೆ, ಸೊ ಗೇಟ್ ಬೇರೆ ಆಗಲಿಲ್ಲ, ಅದಕ್ಕೆ ಬೇಗ ಬಂದು ನೋಡಿ ಕಾಣುವುದಿಲ್ಲ. ಓಕೆ, ಬಂದ ಕೆಲಸ ಆಯಿತು ಗೈಸ್, ಲೈಕ್. ಓಕೆ ಗೈಸ್, ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸ್ವಲ್ಪ ಮೆಲ್ಲ ಮಾತಾಡಿದೆ ಆಯಿತಾ.
ಅದು ಇಲ್ಲಿ ಬರುವಾಗ ಒಂದು ಸ್ವಲ್ಪ ಮೆಲ್ಲ ಮಾತಾಡಿ ಅದು ಅಭ್ಯಾಸ ಇದೆ. ಹಾಗೆ ನೋಡಿ, ಅದೇ ನಮ್ಮ ಮನೆ. ಸೊ ನನ್ನ ಅಂಬಾರಿ ಇಲ್ಲಿದೆ. ಲೆಟ್ಸ್ ಗೋ. ಇಲ್ಲೇ ಇರೋದಲ್ಲ, ಅದಕ್ಕೆ ಹೆಲ್ಮೆಟಲ್ಲಿ ಇಟ್ಟು ಬಂದೆ. ಹಾಗೆ ಬೈ ಬಾಯ್.